ಸರ್ ನಮಸ್ಕಾರ. ಸನ್ ಪವರ್ ಸ್ಟುಡಿಯೋಗೆ ಸ್ವಾಗತ. ನಮಸ್ತೆ. ಈ ದೇವಸ್ಥಾನದಲ್ಲಿ ಯಾವ ಥರ ಪೂಜೆ ಮಾಡಿಸಬಹುದು? ಗಣೇಶನ ಪೂಜೆ, ಗಣೇಶನಿಗೆ ಕಡಬಿನಾರ, ಈಶ್ವರನ ಪೂಜೆ, ಅದಕ್ಕೆ ಅಭಿಷೇಕ, ರುದ್ರಾಭಿಷೇಕ ಮಾಡ್ಬೋದು. ಸಂಜೆ ಹೊತ್ತು ಪ್ರದೋಷ ಮಾಡ್ಬೋದು. ಅಮ್ಮನವ್ರಿಗೆ ಕುಂಕುಮಾರ್ಚನೆ, ಅಮ್ಮನವ್ರಿಗೆ ಅಭಿಷೇಕ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಉತ್ಸವ ಮೂರ್ತಿಗೆ ಅಭಿಷೇಕ, ಹರಿಹರೇಶ್ವರಂಗೆ ಅರ್ಚನೆ ಇದೆ, ಸುಬ್ರಹ್ಮಣ್ಯಂಗೆ ಕ್ಷೀರಾಭಿಷೇಕ, ಆಂಜನೇಯಂಗೆ ಕ್ಷೀರಾಭಿಷೇಕ, ಜೇನುತುಪ್ಪದ ಅಭಿಷೇಕ, ದುರ್ಗಾದೇವಿಗೆ ಅಲಂಕಾರ ಇರುತ್ತೆ, ನವಗ್ರಹಗೆ ಶನಿವಾರದದ್ದು ಅರ್ಚನೆ ಅಭಿಷೇಕ ಎಲ್ಲ ಇರುತ್ತೆ. ಸರಿ, ಪೂಜೆ ಪುನಸ್ಕಾರಗಳನ್ನು ಬಿಟ್ಟು ಬೇರೆ ಯಾವ ಕಾರ್ಯಕ್ರಮಗಳನ್ನು ಮಾಡಬಹುದು? ಇಲ್ಲಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಬೋದು, ಮುಂಜಿ ಮಾಡ್ಬೋದು, ನಾಮಕರಣ, ಸತ್ಯನಾರಾಯಣ ಪೂಜೆ, ಹೋಮಗಳು ಮಾಡ್ಬೋದು, ಎಂಗೇಜ್ಮೆಂಟು ಎಲ್ಲನೂ ಮಾಡ್ಬೋದು. ಸರ್, ಇಲ್ಲಿ ಬಂದವರಿಗೆ ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ? ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಒಂದು 10-15 ಕಾರ್ ನಿಲ್ಲಿಸ್ಬೋದು. ಒಂದು 50 ಗಾಡಿಯವರೆಗೂ ಟೂ ವೀಲರ್ ನಿಲ್ಲಿಸೋಷ್ಟು ವ್ಯವಸ್ಥೆ ಇದೆ. ಸರ್, ಅಡುಗೆ ವ್ಯವಸ್ಥೆ, ಊಟ ವ್ಯವಸ್ಥೆ ಇದೆಯಾ? ಇಲ್ಲಿ ಅಡುಗೆ ಮನೆ ಇದೆ, ಪಾತ್ರೆಗಳಿದೆ. ಅಡುಗೆ ಕ್ಯಾಟ್ರಿಂಗು ತಂದು ಮಾಡ್ಕೋಬೋದು, ಇಲ್ಲೂ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ನೀರು, ಕರೆಂಟು ಎಲ್ಲ ಇರುತ್ತೆ. ಅದಕ್ಕೆ ಪ್ರತ್ಯೇಕ ಚಾರ್ಜಸ್ ಇರುತ್ತೆ. ಟೇಬಲ್ಲು, ಚೇರು ವ್ಯವಸ್ಥೆ ಇದೆ. ಒಂದು ಸಲಿಗೆ 75 ಜನ ಊಟ ಕೂತ್ಕೋಬೋದು. ಸರ್, ನೀರಿನ ವ್ಯವಸ್ಥೆ ಹಾಗೂ ಟಾಯ್ಲೆಟ್ ವ್ಯವಸ್ಥೆ? 4 ಟಾಯ್ಲೆಟ್ ಇದೆ. ಬಂದವರಿಗೆ ಕ್ಲೀನಾಗಿದೆ, ಎಲ್ಲನೂ ಉಪಯೋಗಿಸ್ಕೋಬೋದು. ಸರ್, ಈ ದೇವಸ್ಥಾನದಲ್ಲಿ ಸುಮಾರು ಎಷ್ಟು ಜನ ಸೇರಬಹುದು? ಒಂದು 250-300 ಜನವರೆಗೂ ಸೇರ್ಬೋದು ಕಾರ್ಯಕ್ರಮ ಆದರೆ. ಸರ್, ಇಲ್ಲಿ ಕಿಶನ್ ಗಿಂದೆ ಅಂತ ಇದ್ದಾರೆ, ಇಲ್ಲಿನ ವ್ಯವಸ್ಥಾಪಕರು. ಏನಾರ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವ್ರನ್ನ ಸಂಪರ್ಕಿಸ್ಬೋದು. ಸರ್, ತುಂಬ ಧನ್ಯವಾದಗಳು.